ಹಾಯ್ ಫ್ರೆಂಡ್ಸ್, ಹಿರೇಮರಳಿ ಗ್ರಾಮದಲ್ಲಿ ದೊಡ್ಡದಾಗಿ ಊರಹಬ್ಬ ನಡೀತಾ ಇದೆ. ಇದು 13 ವರ್ಷಗಳ ನಂತರ ಮಾಡ್ತಿರುವಂಥದ್ದು. ಆದ್ದರಿಂದ ಇಷ್ಟೊಂದು ಜನ ಇರುವಂಥದ್ದು. ಈ ಹಬ್ಬದಲ್ಲಿ ನಾವು ದೇವಿರಮ್ಮ ಹಾಗೂ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ತೀವಿ. ಈ ದೇವಿರಮ್ಮ ದೇವಸ್ಥಾನ ಈ ಟೈಮಲ್ಲಿ ಅಷ್ಟೇ ಓಪನ್ ಆಗೋದು ಈ ಹಬ್ಬದಲ್ಲಿ. ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಕ್ಲೋಸ್ ಇರುತ್ತೆ. ಲಕ್ಷ್ಮೀ ದೇವಿ ದೇವಸ್ಥಾನ ಯಾವಾಗಲೂ ಓಪನ್ ಇರುತ್ತೆ. ಆದರೆ ಇದು ಇವಾಗ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿ ಬಾಳೆಗೊನೆ ಇದೆಯಲ್ಲ, ಇದು ಪ್ರತಿ ಒಂದು ಮನೆಯಿಂದನೂ ಸಹ ತಂದು ಈ ದೇವಿಗೆ ನೀಡಿರುವಂಥದ್ದು. ಹಾಗೆ ಯಾರೆಲ್ಲ ಹರಕೆ ಕಟ್ಕೊಂಡಿರ್ತಾರಲ್ಲ 13 ವರ್ಷದಿಂದ, ಅವರು ಸಹ ತಂದು ಈ ವರ್ಷ ನೀಡಿದ್ದಾರೆ. ದೇವಿರಮ್ಮ ಅಂತ ಅಂದರೆ ಈ ಹೆಬ್ಬಾರೆ ಇರಲೇಬೇಕು. ಇವತ್ತಿನ ಹೈಲೈಟ್ ಇದೇನೆ. ಈ ಹೆಬ್ಬಾರೆನ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹಾಗೆ ಇದನ್ನು ಬರೀ ಗಂಡು ಮಕ್ಕಳು ಅಷ್ಟೇ ಮುಟ್ಟುವಂಥದ್ದು, ಹೆಣ್ಮಕ್ಳು ಯಾರೂ ಸಹ ಮುಟ್ಟಲ್ಲ. ಲಕ್ಷ್ಮೀ ದೇವಿ ಗರ್ಭಗುಡಿ ಒಳಗೂ ಸಹ ಬಾಳೆಗೊನೆ ಎಲ್ಲ ಇಟ್ಟಿದ್ದಾರೆ. ಇವತ್ತು ಹಿರೇಮರಳಿ ಗ್ರಾಮದಲ್ಲಿ ಎಲ್ಲ ದೇವಸ್ಥಾನಗಳನ್ನು ಸಹ ಅಲಂಕಾರ ಮಾಡಿರ್ತಾರೆ. ಹಾಗೆ ಜನ ಎಲ್ಲ ದೇವಸ್ಥಾನಕ್ಕೂ ಹೋಗ್ತಾರೆ. ಆ್ಯಂಡ್ ಹಬ್ಬ ಅಂತಂದರೆ ಜಾತ್ರೆ ಇದ್ದೇ ಇರುತ್ತಲ್ಲ, ಚಿಕ್ಕದಾಗಿ ಜಾತ್ರೆ ಇದೆ. ಯಾರೆಲ್ಲ ಹಿರೇಮರಳಿ ಹಬ್ಬಕ್ಕೆ ಬಂದಿದ್ದೀರಾ, ಹಬ್ಬ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.